ಏ ದೇವ್ ಐತೆ ನಾವು ಹೋಗಂಗಿಲ್ಪ. ಒಂದು ಇದು ಟ್ರೆಂಡ್ ಮಾಡೋದು ಶ್ಯಾಮ್ ಬ್ರೋ ಹೇಳ್ಯಾರಲ್ಲ, ಕಾಂಪಿಟೇಷನ್ ಗಾಯ್ಸ್ ಅಂದ್ರೆ ಬೇಡ ಹೆಂಗಂತ ತಿರ್ಗಾಕಿ ಇಡಬೇರಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತೆಲ್ಲ ಹೊಂಟೆ ಅಂದ್ರೆ ನೈಟ್ ಸರ್ಕಾರ ದವಾಖಾನೆ ಹೊಂಟಿ. ದವಾಖಾನಿಗೆ ಅಂದ್ರೆ ದವಾಖಾನೆ ಹೊಂಟಿಲ್ಲ, ತಪ್ಪಿದ್ದಲ್ಲಿ ಗಾಯ್ಸ್. ಏನಂದ್ರೆ ನಾಯಕಂದ್ರೆ ತಗೋಬೇಕಂತ ಮಾಡಿದ್ದೆ, ಬಟ್ ಯಾಕಂದ್ರೆ ಟೀ ನೋಡೋದು ಆಗ್ಬಿಡ್ತೀನಿ ನಾನು ತಗೊಂಡಾಗಿ ಫಿಲಮ್ ಮಾಡೋದು ಬಿಟ್ಟು ಆಗ್ಬಿಡ್ತೈತಿ. ಯಾಕಂದ್ರೆ ಈಗ ಆಲ್ಮೋಸ್ಟ್ ಯೂಸ್ ಹೋಗಲಾಗ್ಯಾವಲ್ಲ ಬ್ಲಾಗಿನು. ಸ್ವಲ್ಪ ಚಲೋತಿ ಯೂಸ್ ಒಂದಕ್ಕೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆದ್ರೆ ತಗೊಳಕ್ಕೆ ಬರ್ತೈತಿ. ಅದ್ರ ಸಲ ವೇಟ್ ಮಾಡತ್ತೀನಿ ಗಾಯ್ಸ್. ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಕಡೆನೇ ಐತಿ. ಹಂಗೆ ಮುಂದೆ ನಾವು ಮತ್ತೆಲ್ಲ ಹೊಂಟೇವೆ ಅಂತ ಹೇಳಿ ನಿಮಗೆ ಹೇಳಿದ್ದಿಲ್ಲ. ಹೀಗೆ ಆ ಕಡೆ ಹೊಂಟೇವೆ, ಅಲ್ಲಿ ಹೊಂಟೇವಿ, ಬೇರೆ ಕಡೆ ಹೊಂಟೀವಿ ಅಂತ ಪ್ಲೇಸಿಗೆ ಅಂದ್ರೆ ಫುಲ್ ಕೆಲಸ ಇತ್ತು ಹೊಂಟೇವಿ. ಅಂಥದ್ದೇನಿಲ್ಲ, ವಿಡಿಯೋ ಮಾಡೋಕೆ ಕೊಡ್ಕೊಂಬಳಕ್ಕೆ ಆಗ್ತದಿಲ್ಲ. ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಐತದು ಒಂದು ಶೂಟಿಂಗ್ ಐತಿ. ಅದು ಮೂವಿ ಶೂಟಿಂಗ್ ಅಲ್ಲ, ನಾನು ಶೂಟಿಂಗ್ ಕೂತು ಒಂದು ವಿಡಿಯೋ ಮಾಡೋದೈತಿ, ಅದು ಮಾಡಕ್ಕೆ ಹೋಗಿದ್ದೀನಿ. ನಾಳೆ ಅದು ಹೋಗಿ ಶೂಟ್ ಮಾಡ್ತೀನಿ. ನೋಡಿರಿ ನೀವು ಬರ್ರಿ. ಹಂಗೆ ಮುಂದೆ ಏನು ಸ್ಕ್ರೀನ್ ಹಾಕಿರ್ತಾವ ಅಲ್ಲಿ ಹಾಸ್ಪಿಟಲ್ ಕಡೆ, ಏನು ಸ್ಕ್ರೀನ್ ಆಯ್ತಂದ್ರೆ ಮಾಡೋದಾಗ ವೇಟ್ ಮಾಡ್ತೀನಿ. ವೇಟ್ ಯಾಕೆ ಮಾಡ್ತೀರಿ? ಒಂದು ಏನದು ವ್ಯೂ ಹಾಕ್ತೀನಿ, ವ್ಯೂ ನೋಡಿ ಎಂಜಾಯ್ ಮಾಡೋದು. ನೈಟ್ದಾಗ ನಮ್ಮ ಊರು ಹೆಂಗೆ ಐತೆ ಅಂತೇಳಿ ಗೊತ್ತಾಗ್ತದೆ, ನೋಡಿ ಎಂಜಾಯ್ ಮಾಡ್ತೀನಿ. ಆಲಮೀನ್ ನೋಡಿರ್ಬೋದ ಡೇ ಬ್ಲಾಗ್ದಾಗ, ಬಟ್ ನೈಟ್ ಬ್ಲಾಗ್ದಾಗ ನೋಡಿಲ್ಲ. ನೈಟ್ ಬ್ಲಾಗ್ ಡೇ ಬ್ಲಾಗ್ ಏನೇ ಅದ್ರ ಸಂಬಂಧ ಬಿಡ್ಕರೆ ಒಂದೇ ಕರೆ. ಅಂದರೂ ಕ್ಲೈಮೇಟ್ಲ ಸ್ವಲ್ಪ ಡೇದಾಗ ಬೇರೆ ಇರ್ತೈತಿ, ನೈಟ್ದಾಗ ಬೇರೆ ಇರ್ತೈತಿಲ್ಲ. ಈಗ ನೋಡ್ರಿ, ಮುಂದೆ ತೋರಿಸ್ತೀನಿ ನಿಮಗೆ. ಹಂಗೆ ಇಲ್ಲೇ ಇದ್ದದು ಹೆಸರು ಕಾಣತ್ತಿರ್ಬೇಕು ಅನ್ಕೋತೀನಿ. ಕಾಂಪಿಟೇಷನ್ ಗಾಯ್ಸ್. ನೋಡಿ ಬರೀ ಈಗ ಸಾಂಗ್ ಹಾಕ್ತೀನಿ, ಮುಂದೆ ಸಾಂಗ್ ಬರ್ತೈತಿ. ಸಾಂಗ್ ಕೇಳ್ರಿ, ಮ್ಯೂಸಿಕ್ ಹೆಂಗೈತೆ ಅಂತ ಹೇಳಿ ಕಿಶಿಂದು. ಬನ್ನಿ ಗಾಯ್ಸ್, ನಮ್ಮ ಗಾಡಿ ಜ್ಯೂಸ್ ಕುಡ್ಸ್ಕೊಂಬರೋಣ ಹೋಗಿ ಕಿಶಿಂದು. ಜ್ಯೂಸ್ ಕುಡಿಸ್ಬೇಕಲ್ಲ, ಮತ್ತು ಜ್ಯೂಸ್ ಕುಡ್ಸೋಣ ಈಗ ಒಂದು ಸ್ವಲ್ಪ. ಚಲೋ ಗಾಯ್ಸ್, ಒಂದು ಇದು ಟ್ರೆಂಡ್ ಮಾಡೋದು ಶ್ಯಾಮ್ ಬ್ರೋ ಹೇಳ್ಯಾರಲ್ಲ, ಲೆಟ್ಸ್ ಗೋ. ಈಗ ಇದೇ ಟ್ರೆಂಡ್ ಮಾಡೋದು. ಈಗ ಹೇಳ್ಯಾರ ಲೆಟ್ಸ್ ಗೋ ಅಂತ ಹೇಳಿ, ಲೆಟ್ಸ್ ಗೋ ಟ್ರೆಂಡ್ ನೋಡ್ರಿ ಗಾಯ್ಸ್, ಲೆಟ್ಸ್ ಗೋ. ಫುಲ್ ಪಾಂಗ ಹೊಂಟಾರ ಬೈಗಳು ಗಾಡಿ ಮ್ಯಾಗ. ನಾವು ಫುಲ್ ಪಾಂಗ ಹೊಂಟೇವಿ. ಗಾಯ್ಸ್, ಇಲ್ಲಿ ಸಂಡೇ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ. ನೋಡೋಣ, ಸಂಡೇ ದಿವ್ಸ ಹೋಗೋದಾಯ್ತು ಅಂದ್ರೆ ಒಳಗೆಲ್ಲ ತೋರಿಸ್ತೇನೆ ನಿಮ್ಗೆ. ಒಳಗೆ ಹೋಗಿಸಿಂದು ಈಗ ಬೇರೆ ಕಡೆ ಹೊಂಟೇವಲ್ಲ, ಅದ್ರ ಸಲ ಒಳಗೆ ಹೋಗೋದು ಆಗಂಗಿಲ್ಲ. ಸಂಡೇ ದಿವಸ ಎಲ್ಲರೂ ಫ್ರೀ ಹಾಕಿಸಿಂದು ಹೋಗ್ಬೇಕಂತ ಮಾಡೀವಿ. ನೋಡೋಣ ಏನಾಕೈತೆ ಅಂತ ಹೇಳಿ. ಲೆಟ್ಸ್ ಗೋ ಗಾಯ್ಸ್. ಲೆಟ್ಸ್ ಗೋ. ಜಿಲ್ಲಾ ಆಸ್ಪತ್ರೆ ವಿಜಯಪುರ್. ಲೆಟ್ಸ್ ಗೋ ಗಾಯ್ಸ್. ಇಲ್ಲಿ ಇಟ್ಟು ರಾತ್ರಿಗೆ ಎದಕ್ಕೆ ಬಂದೀವಂದ್ರೆ ಹಂಗೆ ನೋಡ್ರಿ, ಹೇಳ್ತೀನಿ ನಿಮಗೆ ಮುಂದೆ. ರಾತ್ರಾಗ ಎದಕ್ಕೆ ಬಂದೇವು ಅಂದ್ರೆ ಹುಡುಗಿ ಮೀಟ್ ಆಗಕ್ಕೆ ಬಂದೇವು. ನೋಡ್ರಿ ಮುಂದೆ ಹಂಗೆ ಬ್ಲಾಗ್ ಕಂಟಿನ್ಯೂ. ಯಾವ ಹುಡುಗಿ ಏನಂತ ಹೇಳ್ದಾಗ ಗೊತ್ತಾಗಿತ್ತು. ಈಗ ಇಲ್ಲಿ ಬರ್ತಾವ ಅಂತ ಹೇಳಿದ್ದು ಫೋನ್ ಮಾಡಿ ಅದಕ್ಕೆ ಬಂದೇವಿ. ಹುಡುಗಿ ರಿವ್ಯೂ ಮಾಡ್ತೀನಿ ನೋಡ್ರಿ ಗಾಯ್ಸ್, ಬರೀ ವೇಟ್ ಮಾಡ್ತೀನಿ ನೋಡಿ. ಆಲ್ಮೋಸ್ಟ್ ಬಂದಿರ್ಬೇಕು ನಮ್ಗಿಂತ ಜಲ್ದಿನೇ. ನೋಡೋಣ ಏನಾಕೈತೆ ಅಂತ ಹೇಳಿ. ಬಂದಾಳ ಏನು ಇಲ್ಲ ಅಲ್ಲೇ ಹುಡುಗಿ ಮುಂದೆ ಹೋಗ್ತೀವಿ ಗಾಯ್ಸ್. ಫೈನಲಿ ನಮ್ಮ ಹುಡುಗಂತರು ಬಂದಾಳ. ಹುಡುಗಿ ರಿವ್ಯೂ ಮಾಡೋದು ಒಂದೇ ಐತಿ. ಈಗ ಒಂದು
ಸ್ವಲ್ಪ ವೇಟ್ ಮಾಡಿ ಬರೀ ತೋರಿಸ್ತೀನಿ ನಿಮ್ಗೆ ಯಾರ ಹೇಳಿ ತೋರಿಸ್ತೀನಿ ಗೈಸ್. ಲೆಟ್ಸ್ ಗೋ. ಇದೇ ನೋಡಿ ನಮ್ಮ ಹುಡುಗಿ. ಸುಮ್ಮ ಹೇಳಿ ಗೈಸ್, ಅಂಥವೇನಿಲ್ಲ ಹುಡುಗಿ ಪಡ್ಗಿ, ಸುಮ್ಮ ಒಂದು ಇರ್ಲಿ ಅಂತೇಳಿ ಹೇಳ್ದ ನಿಮಗೆ. ಬಟ್ ಹುಡುಗಿ ಅಂದರೂ ಇಲ್ಲ, ಇಲ್ಲಿ ಬೇರೆ ಕೆಲ್ಸಕ್ಕೆ ಬಂದೇವಿ. ಬಟ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಟ್ಟು ಬಾ ಅಂದ್ರವ್ರು, ಅದ್ರ ಸಲ ಒಂದು ಗೇಮ್ ಆಡಿ ಹೋಗ್ಬೇಕಂತ ಕೂತೀವಿ. ಇದೇ ನೋಡಿ ನಮ್ಮ ಹುಡುಗಿ ಗೈಸ್. ನಮ್ಮ ಹುಡುಗಿ ಸಂಗಟ ಅಂತರೂ ಮೀಟ್ ಆದೇವಿ. ಮೀಟ್ ಆಗೋದಕ್ಕೆ ಒಂದು ಗೇಮ್ ಆಡ್ದೇವಿ. ಆಡ್ಕೇಸಿಂದ ಒಂದು ನಾಡ್ದಾಗ ಕ್ಲೈಮೇಟ್ ಚಲೋ ಐತೆ ಹೇಳ್ಕೇಸಿಂದ ಒಂದು ವಿಡಿಯೋ ಮಾಡ್ಬೇಕು ಅನ್ನಿಸ್ತು. ಅದೇ ವಿಡಿಯೋ ಮಾಡೋಕ್ಕಂತ ಬಂದೀನಿ. ವಿಡಿಯೋ ಮಾಡೋದು ಬರಲ್ಲ ಈಗ, ಎಲ್ಲಿ ಮಾಡೋದು ಅಂದ್ರೆ ಇಲ್ಲೇ ಮಾಡ್ತೀನಿ ನೋಡಿ. ನೈಟ್ ಬಡ್ಡಾಗ ನಿಂತ್ಕೇಸಿಂದ ಫುಲ್ ವಾಂಟೆಡ್ ವಿಡಿಯೋ ಮಾಡೋದೈತಿ. ಎ ಐ ಗಾಯ್ಸ್, ಎ ಐ ವಿಡಿಯೋ ಮಾಡೋದೈತಿ. ಇಲ್ಲಿ ಬ್ಲಾಗ್ದಾಗ ಒಂದು ವಿಡಿಯೋ ಹಾಕ್ತೀನಿ ನೋಡಿರಿ, ಬಟ್ ಮ್ಯೂಸಿಕ್ ಹಾಕಂಗಿಲ್ಲ. ಎ ಐ ವಿಡಿಯೋ ಮಾಡೋದೈತಿ. ಬರೀ ಮ್ಯೂಸಿಕ್ ಹಾಕ್ಯಾರ ಕಾಪ್ರೇಟ್ ಬೀಳ್ತೈತಿ, ಮತ್ತೆ ಶಾರ್ಟ್ ಆಗ್ಬಿಡ್ತಾವೆ. ಕಾಪ್ರೇಟ್ ಬಿತ್ತಂದ್ರೆ ಅದ್ರ ಸಲ ಎ ಐ ವಿಡಿಯೋ ನೋಡಿ ಕಿಸಿಂದ ಎಲ್ಲರಿಗೂ ಇಷ್ಟ ಆಕೈತೆ ಅನ್ಕೋತೀನಿ. ನೋಡ್ರಿ ಏನು ಆಕೈತೆ ಅಂತೇಳಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಎ ಐ ವಿಡಿಯೋಗೆ ಒಂದು ಬ್ಯಾಂಕ್ ಎತ್ತ ಕಮೆಂಟ್ ಮಾಡಿರಿ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಮಾಡ್ತಿರೋದು ಅನಿಸ್ತೈತಿ. ನೋಡೋಣಲ್ಲ ಹೆಂಗಂತಿ ಶೇಟ್. ಬೆಸ್ಟ್ ಆಫ್ ಲಕ್. ಹಾಂ, ಬೆಸ್ಟ್ ಆಫ್ ಲಕ್. ಬೆಸ್ಟ್ ಆಫ್ ಲಕ್ ಸ್ಪೆಲ್ಲಿಂಗ್ ಬೋಲು. ಬೆಸ್ಟ್ ಆಫ್ ಲಕ್ ಅಂದ್ರೆ ಎ ಐ ವಿಡಿಯೋ ಮಾಡೋದಂದ್ರೆ ಕ್ಯಾನ್ಸಲ್ ಮಾಡಿದೀವಿ. ಯಾಕಂದ್ರೆ ಅದು ಏನೋ ಏರರ್ ಬರತೈತಿ, ಅದ್ರ ಸಲಮ್ಮ ಎ ಐ ವಿಡಿಯೋ ಅಂತೂ ಕ್ಯಾನ್ಸಲ್ ಮಾಡಿದ್ವಿ ಫೈನಲಿ. ಬಟ್ ವಿಡಿಯೋ ಎಲ್ಲ ಮಾಡಿದ್ಯಾನ, ಅದು ಎರರ್ ಬರತೈತಿ. ಏನೋ ಟ್ರೈ ಮಾಡ್ತೀನಿ. ಬ್ಲಾಗ್ದಾಗ ಅಂತೂ ಹಾಕೋದಾಗಂಗಿಲ್ಲ. ನೀವು ನೋಡ್ರಿ, ಇನ್ಸ್ಟಾದಾಗ ಬಿಟ್ಟು ಅಂದ್ರೆ ಅಪ್ಲೋಡ್ ಮಾಡಿದಂದ್ರೆ ರೀಲ್ಸ್ ಬಿಡ್ತೀನಿ, ಅಲ್ಲೇ ನೋಡ್ರಿ ಗಾಯ್ಸ್. ಯಾಕಂದ್ರೆ ಎರರ್ ಬರತೈತಿ, ಅದ್ರ ಸಲ ವಿಡಿಯೋ ಮಾಡಕ್ಕಂತೂ ಅಲ್ಲಿಲ್ಲದು. ನೋಡೋಣ ಮತ್ತೆ ನೆಕ್ಸ್ಟ್ ಟೈಮ್ ಏನ್ರಿ ವಿಡಿಯೋ ಆಯ್ತಂದ್ರೆ ಮಾಡೋಣದು. ಮಾಡಕ್ಕೆ ಹೊಂಟಾವ ಗಾಯ್ಸ್. ಇವ ಬಿದ್ದ ಮಾಡವ. ನಾನು ಇಲ್ಲಿ ಫೋಟೋ ತೆಗಿಬೇಕಾದ ಕ್ಯಾಂಡಿಡೇಟ್ದು. ಎಂಥ ಫೋಟೋ ತೆಗೀನ? ಕೂತ್ ತೆಗಿಲ್ಲ, ನೀ ತೆಗಿಲಿ. ಅಡ್ಡ ತೆಗಿಲ್ಲ ಫೋಟೋ. ನೀ ಹೆಂಗೆ ಆಡ್ತಿ ಹಂಗೆ? ಇವ ಯಾರವ ಅಲ್ಲಿ ಮುಂದಿದ್ದಾವ? ಯಾರು ಮುಂದಿದ್ದಾವ? ನೀನು ಮುಂದಿದ್ದಾವ ಮನುಷ್ಯ. ನೀ ಯಾರು? ಸೋಯಲ್. ಯಾವ ಸೋಯಲ್ ಇವ? ಇಲ್ಲಿ ಯುದ್ಧ ಮಾಡಕ್ಕಂದ್ರು ಹೋದು. ನಾವು ಒಂದು ಯುದ್ಧ ಮಾಡತ್ತೇಳಿ ಫೋಟೋ ಶೂಟ್ದು. ಕ್ಲೈಮೇಟ್ ಅಂತೂ ಬ್ಯಾಂಕ್ ಐತಿ ಗಾಯ್ಸ್. ಫೋಟೋ ತೆಗಿತೀನಿ. ಒಂದು ಎಲ್ಲಿ ತೆಗಿಲಿ ಫೋಟೋ ಅಲ್ಲೇ. ಈಗ ಬರೋ ಪೋಜ್ ನೋಡ್ರಿ ಅವನು ಪೋಜ್. ಉದ್ ತೆಗಿಲ್ಲ, ಹಾಫ್ ತೆಗಿಲ್ಲ ಫೋಟೋ. ಇಲ್ಲ ಒಳ್ಳೆ ಹಾಫ್ ತೆಗಿಲೇನು, 2x ತೆಗಿಲೇನು ಕೇಳ್ತೀನಿ. ಅವನು ಫೋಟೋ ಶೂಟ್ ಮಾಡಿದಾಗ ಆಯ್ತು. ಅವನು ಪೋಜ್ ಏನು, ನಿಂದ್ರು ಸ್ಟೈಲ್ ಏನು ಹುಚ್ಚಾಕಿದ್ದು. ನೀವು ಅದ್ರ ತೋರಿಸಿದಾಕ್ರೆ ಅದರ ತೋರಿಸಿದಾಕ್ರೆ ನಿಂತಿದ್ದೆ. ಮತ್ತೆ ಸ್ಕ್ರೀನ್ ಮೇಲೆ ಹಾಕ್ತಿದ್ದಾಕ್ರೆ ಸುಮ್ಮನೆ ಮತ್ತೆ ಆರಾಮ್ತಂದ್ರೆ ಏನು ಮಾಡೋದು. ಅದ್ರ ಮೇಲೆ ಬೇಡ, ಫೋಟೋ ಡಿಲೀಟ್ ಮಾಡಿಬಿಡ್ತೀವಿ ನಾವು. ಹೋಗೋರು ಬರೋರು ನಮ್ಮನೆ ನೋಡೋದಾರ. ಹೊಸ ಹುಡುಗ ಇಲ್ಲಿ ಒಂದು ಕೊಡ್ಬೇಕಂತ ಅವ್ರು ಏನು ಬಂದದ್ದು ಗಾಯಸ್. ನಾವು ಲೋಕಲ್ದೇ ಇಲ್ಲಿಯವ್ರೆ ಅದೇ ಕೇಳಿಸಿದ್ರೆ ಅವರೇ ಬ್ಯಾಡ್ತಿದ್ರು. ನಮ್ದು ನೆಕ್ಸ್ಟ್ ಕೇಳಿ ಗಾಯಸ್ ಟೇಲರ್ ಅಂಗಡಿ ಅಂತೇಳಿ. ಟೇಲರ್ ಅಂಗಡಿ ಯಾಕಂದ್ರೆ ನಮ್ಮ ಬ್ರ್ಯಾಂಡ್ ಒಂದು ಕೊಡೋಣಂತ. ನಾಳೆ ಒಂದು ಎಂಗೇಜ್ಮೆಂಟ್ ಐತಲ್ಲ, ಎಲ್ಲರೂ ತಪ್ಪದೆ ಬರಲಿ ಗಾಯ್ಸ್ ಎಂಗೇಜ್ಮೆಂಟ್ಗೆ. ಏನಿಲ್ಲ ಎಂಗೇಜ್ಮೆಂಟ್ ಬಾತ್ ಹೇಳಿ ಬ್ರ್ಯಾಂಡ್ ತೊಗೊಂಡ್ಬಂದೇವಿ. ಬ್ರ್ಯಾಂಡ್ ತೊಗೊಂಡ್ಬರೋದು ಬ್ರ್ಯಾಂಡ್ ಸಂಗಡ ಏನು ಬ್ಯಾನಕ್ಷನ್ ಆಗಿದ್ದೇನೆ. ಬ್ರ್ಯಾಂಡ್ ಆಗಿತ್ತು ಇಲ್ಲೇ ನೋಡಿ ಗಾಯ್ಸ್. ಅಂಗಡಿ ಬಂದ್ ಐತಿ. ಚಾಲೋ ಐತಪ್ಪ. ನಾವೇ ಡಿಪ್ರೆಷನ್ದಾಗ ನೋಡ್ಕೊಂಡೈತಿ. ನಾವೇ ಬೇರೆ ಕಡೆ ಡಿಪ್ರೆಷನ್ದಾಗ ಬೇರೆ ಅಂಗಡಿ ತೋರಿಸ್ತೀನಿ ನಿಮಗೆ. ಅದು ಅಂಗಡಿ ಇರೋದು ಇಲ್ಲಿ. ಹಂಗೆ ಗ್ಯಾಸ್ ಡಿಪ್ರೆಷನ್ದಾಗ ಇರ್ತೀನಿ ಯಾವಾಗ ಬೇಕಾದ್ ನೋಡಿದ್ರು. ಎಲ್ಲ ಐತಿ ಟೇಲರ್ ಅಂಗಡಿ ಒಳಗೆ. ನಾನು ಹೋಗಂಗಿಲ್ಲ, ಎಲ್ಲಿ ನಿಂದಿರ್ತೀನಿ. ನಮ್ಮ ಕ್ಯಾಂಟ್ ಒಳಗೆ ಹೋಗಿಸಿಂದ ತಗೊಂಡು ಬರ್ತೀವಿ. ಪ್ಯಾಂಟ್ ಅಂತೂ ಒಕ್ಕಡಿಂಕ ಆಗೈತೆ ತಗೊಂಡು ತಗೊಂಡು ಬರೋಲ್ಲಪ್ಪ ಅವ. ನಾವು ಹೋಗಿಸಿನ ಸುಮ್ಕೆ ಅದಕ್ಕೆ ನೋಡೋಣ ಗಾಯ್ಸ್. ನೋಡೋಣ ಪ್ಯಾಂಟ್ ತೋರಿಸ್ತೀನಿ ನೋಡ್ರಿ. ಅಂದ್ರೂ ಹೆಂಗಾಗಿತ್ತು ಒಂಕಡಿಂಕ ಆಗೈತೆ ಹೇಳೇನ. ಪ್ಯಾಂಟ್ ಅಂತೂ ಹೊಲ ಥರ ತೋರ್ಸೋ ಇದ್ದೆ ನಮ್ಗೆ.
ಬಟ್ ಇನ್ನೊಂದು ದಿನ ಕೆಲಸ ಆಗತೈತೆ ಸರ್, ದಿನ ಆಗಿಲ್ಲ. 10-20 ನಿಮಿಷ ಗಾಯ್ಸ್, 10-20 ನಿಮಿಷ ಇಲ್ಲೇ ಕುಂದ್ರಬೇಕು. ಮತ್ತು ಟೈಮ್ ಅಂತಾರೆ ರಾತ್ರಿ 9 ಆಗೈತಿ. ಮತ್ತು ನಾಳೆ ಮುಂಜಾನೆ ಆದ್ರೆ ಒಂದು ಎಂಗೇಜ್ಮೆಂಟ್ಲ ಮತ್ತೆ ಅದ್ರ ಸಲ ಪ್ಯಾಂಟ್ ಹೊಲ್ಸೋದನ್ನು ಕ್ಯಾಂಡಿಡೇಟ್ ಆಡೋದಾಗ. ಮತ್ತು ನಮ್ಮ ಹುಡುಗಿ ಮೀಟ್ ಹಾಕಿವತ್ತು ಹೇಳಿದ್ವಲ್ಲ, ನಮ್ಮ ಹುಡುಗಿ ಮತ್ತೆ ಮೀಟ್ ಹಾಕಿವಲ್ಲಿ ಕೂತ್ರಿಸಿಂದ ಒಂದು 10 ನಿಮಿಷ. ಮತ್ತು ಅಲ್ಲಿ ಬೇಸಿ ಹಾಕಿದ್ದು ಒಂದು 20 ನಿಮಿಷ ಆಗೈತೆ ನಮ್ಮ ಹುಡುಗಿ ಮೀಟ್ ಆಗೋದು. ಮೀಟ್ ಹಾಕಿಸಿಂದ ಗೊತ್ತೈತಿಲ್ಲ, 60 ತಾಸು ತಗೊಂಡ್ರು ಲಾಗ್ಗಳಿಗೆ ಇರ್ತೀವಿ ಪೂರ. ನೋಡು ನೀನು ವಯಸ್ಸು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಅದು ಶೂಟ್ 9ನೇ ತಾರೀಕು ಇತ್ತು. ನಿಮಗೆ ಯಾರೋ ಕಮೆಂಟ್ ಮಾಡಿದ್ರೆ ನನಗೆ 9ನೇ ತಾರೀಕು ಹೋಗಿಲ್ಲ ಅಲ್ಲಿ, ಬಟ್ ಅದು 9ನೇ ತಾರೀಕು ಇಲ್ಲ, ಟೈಮಿಂಗ್ ಮುಂದೆ ಹಾಕ್ಯಾರತ್ತೆ. ಹಾಕ್ಯಾರ ಏನೋ. ಟೈಮ್ ಅಂದ್ರೆ ಹೇಳಿಲ್ಲ, ಬಟ್ ಯಾವಾಗಿದ್ದೈತಿ ಫೋನ್ ಮಾಡಿ ಹೇಳ್ತೀನಿ ಅಂತಾರೆ. ಇದ್ದಾಗ ಕಿಶನ್ ಹೋಗೋಣಲ್ಲಿ, ಇದ್ದಾಗಂದ್ರೂ ಕ್ರೇಜಿ ಬ್ಲಾಗ್ ಬಿಡ್ತೀನಿ ಫುಲ್. ಎಲ್ಲಿ ಶೂಟಿಂಗ್ ಇಲ್ಲಿ ಬಿಜಾಪುರದಾಗ ಐತಿ, ಬೇರೆ ಕಡೆ ಅಂತೂ ಇಲ್ಲ. ಇಲ್ಲೇ ಚಿಲ್ ಮಾಡೋದೈತಿ, ಒಟ್ಟು ಚಿಲ್ ಮಾಡೋಣ್ರಿ ಇಲ್ಲಿ. ಹಂಗಂತೇಳಿ ನೀವು ಕಮೆಂಟ್ ಮಾಡಿ ಒಂದು ಚಿಲ್ ಮಾಡೋನೇನು ಬೇಡ ಅಂತೇಳಿ. ಏನು ಮಾಡೋಣ ಬಿ ಹುಡುಗಿ ಒಳಗೆ ಹೋಗೋಣ. ಮತ್ತು ಲವ್ ಒಳಗೆ ಅದಕ್ಕೆ 10-20 ನಿಮಿಷ ತಪ್ಪಿನ ಸ್ವಲ್ಪ ದೋಸ್ತಿಗೆ ಹಚ್ಚಿ ಕಿಶಿಂದೆಲ್ಲ ಡೀಲ್ ಮಾಡಿಸ್ತೆ. ಮಾಡಿಸ್ ವಿಡಿಯೋ ಕಾಲ್ ಸೀದಾ. ಅಲ್ಲಂತರೂ ಸಂಡೇ ದಿವಸ ಹೋಗೋದಂತರೂ ಫಿಕ್ಸ್ ಐತಿ ಗೈಸ್. ಸಂಡೇ ದಿನ ಅಂತರೂ ಫುಲ್ ಚಿಲ್ ಎಲ್ಲಕ್ಕೆಲ್ಲ. ಇನ್ನು ಹೋಗೋದಂದ್ರೆ ಫಿಕ್ಸ್ ಅಂದ್ರೆ ಫಿಕ್ಸ್ ಅಲ್ಲ, ಏನೋ ಡೌಟ್ ಐತಿ. ಬೇರೆ ಕೆಲಸ ಬಂದು ಅಂದ್ರೆ ಹೋಗೋದಾಗಂಗಿಲ್ಲ. ನೋಡು ಆಲ್ಮೋಸ್ಟ್ ಫ್ರೀ ಇದ್ದೇವೆ ಅಂದ್ರೆ ಹೋಗೋಣ ಅಲ್ಲಿ. ಒಳಗಂತೂ ಫುಲ್ ಕ್ರೇಜಿ ಬ್ಲಾಗ್ ಬಿಡ್ತೀನಿ. ನೋಡಿ ಕಿಶಿಂದ ಎಲ್ಲರೂ ಫುಲ್ ಚಿಲ್ ಆಗಿಬಿಡ್ಬೇಕು. ಹಾಗೆ ಮತ್ತು ಬರೋರಿದ್ರೆ ಬರ್ರಿ ಎಲ್ಲರೂ. ಎಲ್ಲಂದ್ರೆ ಬಿಜಾಪುರ ಹೋಗೈತದು, ಬೇರೆ ಊರವ್ರು ಇದ್ರಂದ್ರೆ ಬಂದು ಚಿಲ್ ಮಾಡೋರಿದ್ರೆ ಚಿಲ್ ಮಾಡಿರಿ. ಎಲ್ಲರೂ ಫುಲ್ ಎಂಜಾಯ್. ಏನಂದ್ರೆ ಮತ್ತೆ ಎಂಜಾಯ್ ಇರ್ಬೇಕಲ್ಲ ಗೈಸ್ ಎಲ್ಲರೂ. ಅದ್ರ ಸಲ ನೋಡೋಣ. ಮತ್ತೆ ಹೋಗಾಗ ಅಲ್ಲಿ ಏನಾರ ಸೀನ್ ಅದಂದ್ರೆ ತೋರಿಸ್ತೀನಿ ನಿಮಗೆ. ಆಟೋ ತಗ ವೇಟ್ ಮಾಡ್ರಿ ಗಾಯ್ಸ್. ಅವ್ನು ತೊಗೋತೀನಿ. ಈಗ ಬೇಡ ಅಂದ್ರೆ ಬೇಡ, ಹೆಂಗಂತೀರಿ ಗಾಯ್ಸ್ ನೀವು? ಹಲೋ, ನಮ್ಮ ಕ್ಯಾಂಡಿಡೇಟ್ ತಂಡ ಕುಡಿತಾನತ್. ಅದಕ್ಕೆ ತಂಡ ಕುಡಿತೀವಿ. ತಂಡ ಕುಡಿದ್ರೆ ಫುಲ್ ಚಿಲ್. ಆ ಮ್ಯಾಂಗೋ ತೊಯ್ಲಿಕ್ಕಂದ್ರೆ ಅಲ್ಲಿ ನೋಡಲ್ಲಿ. ಎಸ್ ಹಂಗೆ ಕುರ್ಕುರ್ ತಿನ್ನೋದ್ರ ತಿಂದು ಮ್ಯಾಂಗೋ ಕೆಡಬೇರಿ ಏನು ಬೇಕಾದ ತಗೋರಿ. ನೀವು ಬೇಕಾದ ತಗೋರಿ, ರೊಕ್ಕ ಕೊಟ್ಟು ತಗೋರಿ. ಯಾವ ಫ್ಲೇವರ್ ಅದಾವ ನಾವು? ಮ್ಯಾಂಗೋ ಎಸ್ ಹಲೋ. ಮ್ಯಾಂಗೋ ತೊಗೊಂಡೆ, ಮ್ಯಾಂಗೋ ಕುಡಿ. ನಮ್ದು ಮ್ಯಾಂಗೋ ತಾಪಿ. ಸೀರೀಸ್ ಗೈಸ್ ಮ್ಯಾಂಗೋ. ಈಗ ನೋಡಿ ಚಂದಿಗೆ ಫುಲ್ ವೆರೈಟಿ ಮ್ಯಾಂಗೋ ಫ್ಲೇವರ್ ಕುಡಿಬೇಕಲ್ಲ. ಮತ್ತು ಮ್ಯಾಂಗೋ ಫ್ಲೇವರೇ ಇವಾಗ ಚಿಲ್ ಇರ್ಬೇಕು ಒಟ್ಟು. ನಮ್ಮ ಕ್ಯಾಂಡಿಡೇಟ್ ನೋಡಿ ಹಂಗೆ ಕುಡಿಯೋದು ಚಿಲ್ ಇರ್ಕೋತ ಒಟ್ಟು. ಏ ಚಲೋ ಮ್ಯಾಂಗೋ ಕೊಡ್ಕೊತ ಹೋಗೋಣ. ನಾವು ಹೊಲ್ದಿಲ್ಲದು ಸ್ವಲ್ಪ ಬೇರೆ ಕಡೆ ಹೋಗ್ಬೇಕಂತ ಹೊಂಟೀವಿ. ಎಲ್ಲಿ ಅಂದ್ರೆ ನಮ್ಮ ದೋಸ್ತನ ಮನೆ ಅಲ್ಲ, ನಮ್ಮ ದೋಸ್ತಲ್ಲ ಇವ್ರ ದೋಸ್ತನ ಕಡೆ ಹೋಗೋದೈತೆ. ಏನು ಹಲವಾರು ಡಿಪ್ರೆಷನ್, ಯಾವಾಗ ಬೇಕಾದ್ರೆ ಡಿಪ್ರೆಷನ್ ಹೋಗಿರ್ತೀವಿ ನಾವು. ಡಿಪ್ರೆಷನ್ದಾಗ ಇರ್ಬೇಕು ಒಟ್ಟು. ಯಾವಾಗ ಬೇಕಾದ ನೋಡ್ರು ಬರೀ ಡಿಪ್ರೆಷನ್. ಎಲ್ಲಿ ಹೋಗಿನ ಹಚ್ಚಿದ್ದೀನಿ. ಇನ್ನಾಗ ಹಚ್ಚಿಲ್ಲದ ಗ್ಯಾಸ್. ನಾನು ಒಂದು ಸ್ವಲ್ಪ ಫ್ರೂಟಿ ಕೊಡ್ತೀನಿ. ಫ್ರೂಟಿ ಕೊಡ್ತೀನಿ ಸಿಗು ನಿಮ್ಗೆ ಆಟೋದಾಗ. ವೇಟ್, ಟೇಕ್ ಕೇರ್ ಗಾಯ್ಸ್. ಹಂಗೆ ಇರ್ತದೆ ಗಾಯ್ಸ್. ಮತ್ತು ಗಾಡಿನೂ ತಂಪ, ನಾವು ತಂಪ ಬರ್ಬೇಕು ಯಾವಾಗ ಬೇಕಾದ ನೋಡಿದ್ರು. ಎಲ್ಲದಾನ ಚೆನ್ನ ಹೋಗ್ಯಾನ ಗಾಯ್ಸ್. 11-12 ಬರ್ತಾನೆ. ಮಿಸ್ ಆಯ್ತು. ನಾವು ಜ್ಯೂಸ್ ಕುಡಿ ನೋಡ್ಬೇಕಾದ್ರೆ ಗಾಡಿನ ಸೂಪರ್ ಐತೆ ಫುಲ್. ಚಿಲ್ ಮಾಡ್ಸೋ ಗಾಡಿಗೆ. ಈಗ ನಾವು ಚಿಲ್ ಮಾಡೋದು ಬೇರೆ ಕಡೆ ಹೋಗ್ಬಿಟ್ಟು ಮತ್ತೆ ಟ್ರೈನ್ ಕುಂದ್ರೆ ಹೊಂಟೇವಿ.
ಅವ್ರು ತೋರ್ತಿದ್ದಂದ್ರೆ ಅಲ್ಲಿ ಹೋಗಿದ್ದೇವೆ ಕರೆ ಅವ ಚರ್ಚೆ ಹೋಗ್ಯಾನ ಅಲ್ಲಿ ಏನು ಮಾಡಿ ಬರ್ತಾನ ಅದಕ್ಕೆ ತಟ್ಟಕ್ಕೆ ಹೋಗೋದು ಅದೇನು ಸೀನ್ ಅಂದ್ರೆ ತೋರಿಸ್ತೀನಿ ಯಾಕೆ ನಿಮ್ಗೆ ಈಗೆಲ್ಲ ಹೊಂಟೇವು ಅಂದ್ರೆ ಅದು ಎಲ್ಲ ಪ್ಯಾನ್ ಬಂದ್ರೆ ಹೊಂಟೇವಿ ನಮ್ಮ ಕ್ಯಾನ್ ಒಳಗಡೆ ಹೊಂಟೇವಿ ಕ್ಯಾನ್ಗಳು ಯಾರು ಅಂತೇಳಿ ಕಿಶನ್ ಗೊತ್ತಾಕೈತಿ ಗಾಯ್ಸ್ ಬರೇ ಸೀರೀಸ್ ಇಲ್ಲೇ ಎಲ್ಲಾದ್ರು ಕೇಳ್ಯಾರ ನಮ್ಮ ಕ್ಯಾನ್ಗಳು ಹೋಗುನಿಗೆ ಅಲ್ಲಿ ಸೀದಾ ಮುಂದುಡಿ ರಾತ್ರಿ ಮಾಡಿ ಒಳಗಿತ್ತು ಯಾವ್ದು ಹೇಳಿ ಅಲ್ಲೇ ಮುಂದೆ ಒಳಗೆ ಎಲ್ಲಿ ಅವ್ರದ್ದು ಇದು ಅದು ನಮ್ಮದು ಮುಂಜಾನೆ ಬಂದಿನ ಗಾಯ್ಸ್ ಈಗ ನನಗೆ ನೆನಪಾಗಲ್ಲ ಆಯ್ತದೆ ಎಲ್ಲಿ ಬಂದಿನ ಅಂತ ಹೇಳ್ಕಿಸಿದ್ದೆ ಯಾಕಂದ್ರೆ ಹರಮಾರ್ ಡಿಪ್ರೆಷನ್ ಆಗಿದ್ದಿಲ್ಲ ಮುಖಾಂತ ಹೊಡಿತಾರೆ ಅದ್ರ ಥರ ನನಗೆ ಶಿಬಿರ ಆಗಿತ್ತದು ಶಿಬಿರ ಆಗೈತೆ ಹಾಗೇನಿಲ್ಲ ಇಲ್ಲೇ ಮುಂದೈತಿ ಬಟ್ ರೋಡ್ ಕನ್ಫ್ಯೂಸ್ ಆಯ್ತು ಗಾಯ್ಸ್ ರೋಡ್ ಮಿಷಿನ್ ನಮ್ಮ ಕ್ಯಾನ್ಗಳು ಬೆಂಟ್ ಹಾಕಿಸಿದ್ರೆ ಅವ್ರು ತಂದು ಮಟ್ರಲ್ಲ ನಮ್ಮ ಕಡೆ ಅವ್ರು ಮಟ್ರಲ್ ಪಟ್ಕಿಸಿದ್ದೆ ನಮ್ಮ ಕ್ಯಾಂಡಿಡೇಟ್ಗಳು 1 2 3 4 ಒಬ್ಬವ 5 ಹಾಕು ನಾನು ಬಿಟ್ಟು ಕ್ಯಾಮ್ರಾಮನ್ ಬಿಟ್ಟು ಹೆಂಗೆ ಅಂತೀವಿ ಭಾಷೆ ಏ ದೇವ್ ಐತೆ ನಾ ಹೋಗಂಗಿಲ್ಪ ಏ ಅಳಕ್ಕೆ ಬರ್ ತಾಣೆ ಹಂಗೆ ತೆಗಿತದ ಬಾಕ್ಲ ಗಾಡಿದು ತಾನ್ ತಾಣೆ ತೆಗಿಬೇಕಂದ್ರ ಯಾಕೋಸಾಗೆ ಮೊದಲೇ ಓಪನ್ ಪ್ಲೇಸ್ ತೆಗದೇವು ತಾನೇ ಬಾಗ್ಲ ತೆಗ್ದೈತಿ ಗಾಡಿದು ಬ್ಯಾಡಪ್ಪ ಹೋಗ್ತೀನಿ ಗಪ್ ನೀ ಏನು ಸೀನ್ ಆಗೈತೆ ಅಂತ ಹೇಳಿ ಏನು ಸೀನ್ ಆಗೈತೆ ಅಂದ್ರೆ ಗಾಯ ಸರ್ ತಾನೇ ಬಾಗ್ಲ ತೆಗ್ದೈತಿ ಗಾಡಿದು ಏನು ದೇವ್ ತೆಗ್ದೈತೀನಿ ಯಾರಿಗೂ ಗೊತ್ತ ಇಲ್ಲ ಏ ಯಾರೂ ಇಲ್ಲ ಬೈ ಒಳಗೆ ಯಾರೂ ಇಲ್ಲ ತಾನೇ ಹೆಂಗೆ ತೆಗಿತದು ಇಲ್ಲಂದ್ರೆ ಫುಲ್ ಜೋರು ಡೆಕೋರೇಷನ್ ಮಂಟಪ ಬಿಡತ್ತಾರ ಡೆಕೋರೇಷನ್ ಮಾಡತ್ತಾರ ಇನ್ನ ಮಾಡಿಲ್ಲ ಬರೀ ಮಂಟಪ ಇವತ್ತಿನ ಬ್ಲಾಗ್ ಅಂದ್ರೆ ಇಷ್ಟೇ ನಿಮ್ಮ ಬ್ಲಾಗ್ ಚಲೋ ಅನ್ಸಿತ್ತು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋ ನಿಮ್ಗೆ ಮುಂದಿನ ಬ್ಲಾಗ್ ಅಟ ತಕ ಟೇಕ್ ಕೇರ್ ಬಾಯ್ ಬಾಯ್